स्वागत है आप सभी का R1 न्यूज में। मैं आपके साथ साबिर मोकाशी। ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನ ಬಣ್ಣ ಜಿಲ್ಲಾ ಘಟಕ ವತಿಯಿಂದ ಬಬಲೇಶ್ವರ ಮತಕ್ಷೇತ್ರ ಟಿಕೋಟ ತಾಲೂಕು ಹಣ್ಣಾಳ ಗ್ರಾಮದಲ್ಲಿ ಇದ್ದಂಥ ಗೌರ್ಮೆಂಟ್ ಶಾಲೆಗೆ ಭೇಟಿ ನೀಡಿದರು. ಅಲ್ಲಿದ್ದಂಥ ಹೆಡ್ ಮಾಸ್ಟರ್ ಭಜಂತ್ರಿ ಸರಿಗೆ ಮಾತನಾಡಿದರು. ಅಲ್ಲಿದ್ದಂಥ ಶಾಲೆ ಪರಿಸ್ಥಿತಿ ನೋಡಿದರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಓದುವ ಪಾಠಶಾಲೆ ಎಲ್ಲ ಕಟ್ಟಡಗಳನ್ನು ಬಿದ್ದು ಹೋಗಿದ್ದಾವೆ. ಮಕ್ಕಳು ತಮ್ಮ ಶಿಕ್ಷಣವನ್ನು ಶಾಲೆ ಹೊರಗಡೆ ಪಡೆಯುತ್ತಿದ್ದಾರೆ. ಹೊಸ ನಿರ್ಮಾಣಕ್ಕಾಗಿ ಶಾಲೆ ಕಟ್ಟಡವನ್ನು 2 ವರ್ಷಗಳ ಹಿಂದೆ ಪ್ರಾರಂಭಿಸಲಾದ ಕಟ್ಟಡ ಇಂಕೂ ತನಕ ಪೂರ ಆಗಿಲ್ಲ, ಅಷ್ಟಕ್ಕೆ ನಿಂತು ಹೋಗಿದೆ. ಅಲ್ಲಿದ್ದಂಥ ಅಧಿಕಾರಿಗಳ ಗಮನಕ್ಕೆ ಬಂದಿದೆಯೋ ಅಥವಾ ಇಲ್ಲೋ, ಅಥವಾ ಅದಕ್ಕೆ ಶಾಂಕ್ಷನ್ ಆದ ಹಣವನ್ನು ಯಾರಾದರೂ ನುಂಗಿದ್ದಾರೆ. ಇದೇ ಥರ ಆದರೆ ಆ ಮಕ್ಕಳ ಭವಿಷ್ಯದ ಹೊಣೆಗಾರರು ಯಾರು? ಇಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಘಟಕ ವಿಜಯಪುರದಿಂದ ನಾವು ಇಲ್ಲಿ ಹರ್ನಾಳ ಗ್ರಾಮಕ್ಕೆ ಬಂದಿದ್ದು. ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು, ನಾನು ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯವಂಶಿ ಅಂತೇಳಿ. ಇವರು ನಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಲಕ್ಷ್ಮಣ ಕಂಬಾಗಿ ಅವರು. ಆಮೇಲೆ ಇಲ್ಲಿ ಇವರು ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಕಲಗಟ್ಟಿಗೆ ಅವರು. ನಾವು ಇಲ್ಲಿ 3 ಜನ ಬಂದೀವಿ. ನಿಮ್ಮ ಗ್ರಾಮದೊಳಗೆ ಈ ಥರ ನೀವು ಧ್ವನಿ ಎತ್ತಿಲ್ಲ, ಒಟ್ಟು ಇದನ್ನು ಎಷ್ಟೊತ್ತರ ಆಗ್ಬೇಕಂತ ಹೇಳಿ. ಹಾಂ ಏನು ಹೌದಾ? ಏನು ತಮ್ಮ ಹೆಸರು? ಇವರು ಓರಿ ಮಾಳಪ್ಪ ಪೂಜಾರಿ ರೀ, ಜಮನ್ಕಟ್ಟಿ. ಎಷ್ಟು ವರ್ಷ ಆಯ್ತು ಇದು ಕಟ್ಟಡ ಅನ್ನೋದ? 2 ವರ್ಷ ಆಯ್ತು ಇದು. ಒಂದ್ ದಿವ್ಸ ಕೆಲಸ ಅದನ್ನ ಮಾಡ್ತಾರೋ, ಅದನ್ನ ಬಿಟ್ಟು ಹೋಗ್ತಾರೋ, ಮಾಡ್ಲಕ್ಕ ರೆಡಿನ ಮಾಡಕ್ತಾರ ಇಲ್ಲ. ಮತ್ತೀಗ 2 ವರ್ಷ ಆಯ್ತು. ಈಗ ಬರೀ ಅಡಿಗೆ ಮಾಡಕ್ ರೂಮ್ ಇಲ್ಲ, ಇಂತ ಇದು ಮಾಡಕ್ತಾರಿಲ್ಲ. ಹುಡುಗರಿಗೆ ಆಗ್ತಾ ಒಳಗ್ ಸಾಮಾನು ಇಲ್ಲ, ಜಾಗ ಇಲ್ರಿ. ಅಲ್ಲಿ ನೋಡಿ ತೋರ್ಸಿ. ಅದೇ ನೋಡ್ತಾ ಇದ್ದೀವಿ. ಸಾಮಾನುಗಳು ಹೇಳಿ ತಂದಿಟ್ಟಿನಿ. ಅಲ್ಲಿ 38 ಹುಡುಗರು ಶಾಲೆ ಕಲಿಬೇಕು, ಪ್ಲಸ್ ಹೆಡ್ ಮಾಸ್ಟರ್ ಎಲ್ಲರೂ ಅಲ್ಲೇ ಕೂತ್ರಂದ್ರೆ ಎಲ್ಲಿ ಕುಂದ್ರಬೇಕ್ರಿ ಸರ್? ಅದ 1 ರಿಂದ 5 ತರ ಮಕ್ಕಳದಾರ. ಎಲ್ಲಾ ತರದ್ದು ಒಂದೇ ರೂಮ್ ನಡೀಬೇಕು. ಒಂದೇ ರೂಮ್ ನಡೀಬೇಕು. ಹೆಂಗ ಆಗ್ತದ್ರಿ ಸರ್ ಅದು? ಹೇಳಿವ್ರಿ, ಎಲ್ಲಾರು ಕರ್ಸಿದ್ವಿ, ವಿಡಿಯೋನು ಕರ್ಸಿದ್ವಿ, ಎಲ್ಲಾರು ಕರ್ಸಿದ್ವಿ, ಎಲ್ಲಾರು ಬಂದು ಹೇಳಿದಾರ್ರಿ. ಅವಂಗ ಪಿಡಿಯೋಗ ಹೇಳಿದ್ರಿ. ಅವಂಗು ಅದನ್ನು ಮಾಡ್ತಿವ್ರಿ ಎಲ್ಲ ಕತ್ರು. ಸರ್ ನೀವು ಹೆಡ್ ಮಾಸ್ಟರ್ ಇದ್ರಲ್ಲ, ಇದನ್ನ ಅರ್ಧ ಯಾಕೆ ಕಟ್ಟಿರ ಕೇಳಿಲ್ರಿ? ಅವ್ರು ಕೇಳಿವ್ರಿ ಸರ್. ಅವ್ರು ದಿನ ಬಿಲ್ ಆಗಿಲ್ಲ ಸರ್. ಬಿಲ್ ಆದ್ಮೇಲೆ ಮಾಡ್ತೀವಿ. ತಮ್ಮ ಸರ್ ನೇಮ್ ರೀ? ಅವರು ಬಿಜಾಪುರದವ್ರು ಸರ್. ಪರಶುರಾಮ್ ಭಜಂತ್ರಿ. ಅಲ್ರಿ, ಇಷ್ಟು ಬೇಜವಾಬ್ದಾರಿ ಸರ್ಕಾರಿ ಶಾಲೆಗಳು ಪಾಪ ಮಕ್ಳು ಹೆಂಗೆ ಕಲಿಬೇಕ್ರಿ? ಹಿಂಗೆ ಅನಾನುಕೂಲ ಮೊನ್ನೆ ದಾದಗಡಿನ ಆಗ್ಬಿಟ್ಟತ್ರಿ. ಈಗ ಸನೇಕ ಬಂದಿಲ್ರಿ ಸರ್. ಯಾವುದು ಹಂಗೇನ್ ಅದು ನಮ್ಗೇನ್ ಹೇಳಿದ್ರು ಸರ್. ಈಗ ಎಲ್ಲ ಇಲೆಕ್ಷನ್ ಬರ್ತಾವ, ಒಂದು ಹಾಳಿ ಇಡುವಂಗಿಲ್ಲ, ಗೊತ್ತೇ ಇದ್ದಲ್ಲ. ಮೊನ್ನೆ ರೂರಲ್ BO ಮೇಡಮ್ ಅವರೇ, ಇಲ್ಲಿ ನಾವು ತಿಕೋಟ ತಾಲೂಕು ಹರ್ನಾಳ ಗ್ರಾಮಕ್ಕೆ ಬಂದಿದ್ದೇವೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾ ಘಟಕದ ವತಿಯಿಂದ. ಇವರು ಹೆಡ್ ಮಾಸ್ಟರ್ ಆದಂಥ ಭಜಂತ್ರಿ ಸಾಹೇಬರು, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದಂಥ ಲಕ್ಷ್ಮಣ ಕಂಬಾಗಿ ಅವರು, ನಾನು ಜಗದೇವ್ ಸೂರ್ಯವಂಶಿ ಅಂತೇಳಿ. ಈಗ ನಾವು ಹರ್ನಾಳ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲಲ್ಲಿ ಹುಡುಗರು ರೂಮ್ ಇರಲಾರ್ದಕ್ಕೆ ಇಲ್ಲಿ ನೋಡಿ ಹೊರಗಡೆ ಓದಿಸ್ತಾ ಇದ್ದಾರೆ. ಇದು ಒಂದೇ ರೂಮಲ್ಲಿ ಸರ್. ಇಲ್ಲಿ ಹೆಡ್ ಮಾಸ್ಟರ್ ಇರುವಂಥ ಜಾಗ, ಇಲ್ಲೇ ಪಾಠ ಮಾಡ್ಕೊಂಡಿದ್ದಾರೆ. ಈ ಟೈಪ್ ಎಲ್ಲ ಈಗ ಜಾಗ ಇರಲಾರ್ದಕ್ಕೆ ಎಲ್ಲ ಚೇರ್ದ ಈ ಟೈಪ್ ಎಲ್ಲ ಮಾಡಿದ್ದಾರೆ. ಇಲ್ಲಿ 2 ರೂಮ್ಸ್ ಅಂತೂ, ಇಲ್ಲಿ 2 ರೂಮ್ ಇಲ್ಲಿ ಬಿದ್ದಿದ್ದಾವೆ. ಇಲ್ಲಿ ಪೂರ ಅಡಿಗೆ ಕೋಲಿ ಅಂತ ಮಾಡಿದ್ದಾರೆ. ಇದೆಲ್ಲ ಪೂರ ಸೀಳ್ ಬಿಟ್ಟಿದೆ ಎಲ್ಲ. ಆಮೇಲೆ ಅಲ್ಲಿ ಅಂತೂ ಇಲ್ಲೊಂದು ಬಿದ್ದು ಬಿಟ್ಟಿದೆ ಪೂರ. ಇಂಥ ಹೊಲಸು ವ್ಯವಸ್ಥೆಯಲ್ಲಿ ಪಾಪ ಮಕ್ಕಳು ಕಲಿತಾ ಇದ್ದಾರೆ. ಇಲ್ಲಿ ಒಂದು ಅಡಿಗೆ ಕೋಲಿ ಅಂತೇಳಿ ಈ ಟೈಪ್, ಅದು 2 ವರ್ಷ ಆಯ್ತು ಅರ್ಧಂಬರ್ಧ ಕಟ್ಟಿ, ಏನು ಬಿಲ್ ಎತ್ತಿ ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಇಂಥ ಬೋಗಸ್ ಕೆಲಸ ಮಾಡಿ ನೋಡಿ ಈ ಟೈಪ್. ಆಮೇಲೆ ಇದೊಂದು ಅಂಗನವಾಡಿ, ಇದೆಲ್ಲ ಕಂಪೌಂಡ್ 2 ವರ್ಷ ಕಟ್ಟಿ ಎಲ್ಲ ಅರ್ಧಂಬರ್ಧ. ಇಂಥ ವ್ಯವಸ್ಥೆ ನೀವು ಪ್ರತಿಯೊಂದು ಗ್ರಾಮಕ್ಕೆ ಬಂದು ಇಲ್ಲಿ ಏನು ಶಿಕ್ಷಣದ ವ್ಯವಸ್ಥೆ ಏನು ನಡೆದಿದೆ, ಯಾವ್ಯಾವ ಕೋಲಿ, ಯಾವ್ಯಾವ ಟೈಪ್ಸ್ ರೂಮ್ಸ್ ಅದಾವ, ಎಲ್ಲನೂ ನೀವು ತನಿಖೆ ಮಾಡಿ ಅವಕ್ಕೆ ಏನೇನು ಬೇಕಾಗಿದೆ ಅವು ದಿಟ್ಟ ಕ್ರಮ ತೆಗೆದುಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಒದಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮೇಡಮ್ ಅವರೇ, ನೀವು ಹೊಸದಾಗಿ ಬಂದಿದ್ದೀರಿ. ನಾವು ನಿಮ್ಮನ್ನು ನೋಡಿಲ್ಲ, ಆದರೂ ನಿಮ್ಮ ನಂಬರ್ ತೊಗೊಂಡು ನಾವು ಇದು ವಾಟ್ಸಪ್ ಮುಖಾಂತರ ನಿಮಗೆ ಮಾಹಿತಿ ತಿಳಿಸ್ತಾ ಇದ್ವಿ. ನಮ್ಮ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರು, ನಾನು ಜಿಲ್ಲಾಧ್ಯಕ್ಷ ಜಗದೇವ್ ಸೂರ್ಯವಂಶಿ ಅಂತೇಳಿ. ನಾವು ಎಲ್ಲರೂ ಪ್ರತಿಯೊಂದು ಊರೊಳಗೆ ಪ್ರತಿಯೊಂದು ಶಾಲೆ ವಿಸಿಟ್ ಮಾಡ್ತಾಯಿದ್ದೀವಿ. ಇಂಥ ಎಲ್ಲ ಅನಾನುಕೂಲ ಇದೆ. ಈ ಅನಾನುಕೂಲ ಮುಂದಿನ ದಿನಮಾನಗಳು ಸಂಪೂರ್ಣ ತಪ್ಪಬೇಕು ಅಂತೇಳಿ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತಿದ್ವಿ. ಈ ವಿಷಯ ನಾವು ನಮ್ಮ DDP ಅವ್ರ ನಾಗೂರ್ ಸರಿಗೂ ನಾವು ವಿಷಯ ತಿಳಿಸ್ತೀವಿ. ಹಿಂದಾಡೆ ಇದು ನೀವು ಕೇರ್ಲೆಸ್ ಮಾಡಿದರೆ
ನೀವೇ ಹೊಣೆಗಾರ ಆಗಿಬಿಡ್ತೀರಿ. ನಾವು ನೇರವಾಗಿ ಹೇಳ್ತೀವಿ. ನಿಮ್ಮ ಟಾಯ್ಲೆಟ್ ಏನಾದ್ರಿ? ಟಾಯ್ಲೆಟ್ ಅದಾವು? ಹಾಂ, ಟಾಯ್ಲೆಟ್ ಇದ್ದಿರೊಳಗೆ ಸರಿ ಇದೆ ಅಂತ ಹೇಳ್ತಾರೆ. ಆದರೆ ಇದು ಒಂದು ಬಿಲ್ಡಿಂಗ್ ಸರಿ ಇದೆ, ಉಳಿದಿದ್ದು ಏನೂ ಉಪಯೋಗಿಲ್ಲ. ಬರೀ ಒಂದು ಬಿಲ್ಡಿಂಗ್ ಒಳಗೆ 50 ಹುಡುಗರು ಇದ್ದಾವಂತ. ಇಬ್ಬರು ಶಿಕ್ಷಕರು ಯಾವ ಟೈಪ್ ಮಾಡಬೇಕು ಅನ್ನೋಂಥದ್ದು ನೀವು ಗಮನ ಹರಿಸಿ. ಪ್ರತಿಯೊಂದು ಊರೊಳಗೂ ಇಂಥ ಅನಾನುಕೂಲ ಆಗಲೇಬಾರ್ದು. ಆ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.